ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ವೇತಾ. ಇವತ್ತು ನಾನು ನಿಮಗೆ ಒಂದು ಪ್ರಾಣಾಯಾಮ ಹೇಳ್ಕೊಡ್ತೀನಿ. ಯಾವುದಪ್ಪ ಅಂತಂದರೆ ಭಸ್ತ್ರಿಕಾ ಪ್ರಾಣಾಯಾಮ, ಅಂದರೆ ಬೆಲ್ಲೋ ಬ್ರೆತ್. ಹೇಗೆ ಮಾಡೋದಪ್ಪ ಈ ಪ್ರಾಣಾಯಾಮನ ಅಂತ ನೋಡೋಣ. ಮೊದಲನೇದಾಗಿ ಕಂಫರ್ಟಬಲ್ ಆಗಿರೋ ಪೊಸಿಷನಲ್ಲಿ ಕೂತ್ಕೊಳ್ಳಿ. ಅದು ನೆಲದ ಮೇಲೆ ಆಗಿರ್ಬೋದು, ಅಥವಾ ಚೇರ್ ಮೇಲೆ ಆಗಿರ್ಬೋದು, ಅಥವಾ ಸೋಫಾದ ಮೇಲೆ ಅಥವಾ ಬೆಡ್ ಮೇಲೆ ಆದರೂ ಕೂಡ ನೀವು ಕೂತ್ಕೊಂಡು ಮಾಡ್ಬೋದು. ನಿಮ್ಮ ಬೆನ್ನನ್ನು ಸ್ಟ್ರೈಟಾಗಿ ಇಟ್ಕೊಳ್ಳಿ, ಇರೆಕ್ಟ್ ಆಗಿರಬೇಕು, ಬೆಂಡ್ ಮಾಡಬೇಡಿ. ಆಮೇಲೆ ನಿಮ್ಮ ಎರಡು ಕೈ ಬೆರಳುಗಳನ್ನು, ನೀವು ಬಿಗಿನರ್ ಆಗಿದ್ದರೆ ಇದನ್ನು ನೀವು ಮೊಣಕೈ ಮೇಲೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು, ಅಥವಾ ಅಡ್ವಾನ್ಸ್ಡ್ ಪ್ರಾಕ್ಟೀಷನರ್ ಇದ್ದರೆ ಹೇಗೆ ಮಾಡೋದು ಅಂತ ಹೇಳ್ತೀನಿ. ನಿಮ್ಮ ಎರಡೂ ಕೈಗಳನ್ನು ಲಿಫ್ಟ್ ಮಾಡಿ, ಸ್ಟ್ರೈಟ್ ಆಗಿರಬೇಕು, ಈ ಥರ ಬೆಂಡ್ ಮಾಡಬೇಡಿ, ಸ್ಟ್ರೈಟ್ ಆಗಿರಬೇಕು. ಲಿಫ್ಟ್ ಮಾಡಿಬಿಟ್ಟು ಫಿಸ್ಟ್ ಮಾಡಿ, ಅದನ್ನು ಈ ಥರ ಫಿಸ್ಟ್ ಮಾಡಬೇಕು. ಈ ಥರ ಫಿಸ್ಟ್ ಮಾಡಿಬಿಟ್ಟು ಎರಡೂ ಕೈಗಳನ್ನು ಲಿಫ್ಟ್ ಮಾಡಿ. ಬ್ರೀದ್ ಇನ್ ಮಾಡಬೇಕಾದ್ರೆ ಲಿಫ್ಟ್ ಮಾಡೋದು, ಬ್ರೀದ್ ಔಟ್ ಮಾಡಬೇಕಾದ್ರೆ ರಿಲ್ಯಾಕ್ಸ್ ಮಾಡೋದು. ಹೀಗೆ ಮಾಡೋದು. ಇದನ್ನು ಅಡ್ವಾನ್ಸ್ ಪ್ರಾಕ್ಟೀಷನರ್ ಮಾಡ್ತಾರೆ. ಹೇಗೆ ಮಾಡೋದು ಒಂದು 3 times ಪ್ರಾಕ್ಟೀಸ್ ಮಾಡಿ ತೋರಿಸ್ತೀನಿ. ನೀವು ನನ್ನ ಜೊತೆ ಟ್ರೈ ಮಾಡಿ. ಮೊದಲು ಕಂಫರ್ಟಬಲ್ ಆಗಿ ಕೂತ್ಕೊಂಡು ನಿಧಾನವಾಗಿ ಕಣ್ಣು ಮುಚ್ಚಿ, ನಿಮ್ಗೆ ಕಂಫರ್ಟಬಲ್ ಇದ್ದರೆ ಕಣ್ಣು ಮುಚ್ಚಿ, ಇಲ್ಲಾಂದರೆ ನೀವು ಕಣ್ಣು ಓಪನ್ ಮಾಡಿ ಕೂಡ ಪ್ರಾಕ್ಟೀಸ್ ಮಾಡ್ಬೋದು. ಮೊದಲು ನಿಮ್ಮ ಕೈಯನ್ನು ಫಿಸ್ಟ್ ಮಾಡಿ, ಮುದ್ರ, ಇದು ಆದಿ ಮುದ್ರ ಅಂತೀವಿ ನಾವು. ಈ ಮುದ್ರದಲ್ಲಿ ತಗೊಂಡು ಬನ್ನಿ. ಇವಾಗ ನಿಧಾನವಾಗಿ ನಿಮ್ಮ ಕೈಯನ್ನು ಮೇಲೆತ್ತಿ. ನಾನು ಎಕ್ಸೇಲ್ ಅಂದಾಗ ರಿಲ್ಯಾಕ್ಸ್ ಮಾಡಿ, ಇನ್ಹೇಲ್ ಅಂದಾಗ ಲಿಫ್ಟ್ ಮಾಡಿ. ಎಕ್ಸೇಲ್ ಅಂದಾಗ ರಿಲ್ಯಾಕ್ಸ್ ಮಾಡಿ, ಇನ್ಹೇಲ್ ಅಂದಾಗ ಲಿಫ್ಟ್ ಮಾಡಿ. ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, exhale, inhale, exhale and relax. ರಿಲ್ಯಾಕ್ಸ್ ಮಾಡಿ. ಇವಾಗ ಬಿಗಿನರ್ ಹೇಗೆ ಪ್ರಾಕ್ಟೀಸ್ ಮಾಡೋದು ಅಂತ, ಇದನ್ನು ಅಡ್ವಾನ್ಸ್ ಪ್ರಾಕ್ಟೀಷನರ್ ಮಾಡ್ತಾರೆ. ಅಂದರೆ ನಿಮ್ಮ ಬ್ರೆತ್ತು ಮತ್ತು ನಿಮ್ಮ ಕೈ ಮೂಮೆಂಟು ಎರಡೂ ಜೊತೆಗೆ ಇರಬೇಕು. ನಿಮ್ಗೆ ಅದಾಗಲಿಲ್ಲ ಅಂದರೆ ಹೀಗೂ ಕೂಡ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಅಂದರೆ ನಿಧಾನವಾಗಿ ನಿಮ್ಮ ಎರಡೂ ಕೈ ಬೆರಳುಗಳನ್ನು ಚಿನ್ನ ಮುದ್ರದಲ್ಲಿ ನಿಮ್ಮ ಮೊಣಕಾಲ ಮೇಲೆ ಇಟ್ಕೊಂಡು ನಿಧಾನವಾಗಿ ಕಣ್ಮುಚ್ಚಿ. ಬ್ರೀದ್ ಇನ್ ಆ್ಯಂಡ್ ಬ್ರೀದ್ ಔಟ್, ಬ್ರೀದ್ ಇನ್ ಆ್ಯಂಡ್ ಬ್ರೀದ್ ಔಟ್, ಬ್ರೀದ್ ಇನ್ ಆ್ಯಂಡ್ ಬ್ರೀದ್ ಔಟ್, ಬ್ರೀದ್ ಇನ್ ಆ್ಯಂಡ್ ಬ್ರೀದ್ ಔಟ್. ಇದನ್ನು 10 rounds ರಿಪೀಟ್ ಮಾಡಿ. ನನ್ನ ಜೊತೆಗೇ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಆ್ಯಂಡ್ ರಿಲ್ಯಾಕ್ಸ್ ಮಾಡಿ. ನಿಧಾನವಾಗಿ ನಿಮ್ಮ ಕಣ್ಣನ್ನು ಓಪನ್ ಮಾಡಿ. ಈ ಪ್ರಾಣಾಯಾಮ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಇದೆ ಅಂದರೆ, ನಿಮಗೆ ಕಂಪ್ಲೀಟಾಗಿ ಕಾಮ್ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಕ್ಸಲೇಷನ್, ಫೋರ್ಸ್ಫುಲ್ ಎಕ್ಸಲೇಷನ್ ಮಾಡ್ತಿದ್ದೀವಿ ನಾವು ಇದರಲ್ಲಿ. ಅಂದರೆ ನಿಮ್ಮ ಬಾಡಿಲಿ ಏನೇ ಟಾಕ್ಸಿನ್ಸ್ ಸ್ಟೋರ್ ಆಗಿದ್ರೂ ಕೂಡ ಅದು ಕಂಪ್ಲೀಟಾಗಿ ರಿಲೀಸ್ ಆಗುತ್ತೆ. ನಿಮ್ಮ ಮೈಂಡ್ ಕಾಮ್ ಆಗುತ್ತೆ. ಸೊ ಆಕ್ಸಿಜನ್ ಎಲ್ಲ ಕಡೆ ಕೂಡ ಸಪ್ಲೈ ಆಗುತ್ತೆ. ಸೊ ಬ್ರೈನ್ಗೆ ಫ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಕಂಪ್ಲೀಟ್ ಆಗಿ. ನಿಮಗೆ ಯು ಸ್ಟಾರ್ಟ್ ಫೀಲಿಂಗ್ ಫ್ರೆಶ್. ಆಮೇಲೆ ಲೆಥಾರ್ಜಿ ಇದ್ದವರಿಗೆ, ಬೆಳಗ್ಗೆ ಫುಲ್ ಲೇಸಿನೆಸ್ ಇದ್ದವರಿಗೆ ಈ ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡಿದರೆ ಕಂಪ್ಲೀಟಾಗಿ ಫುಲ್ಲಾಗಿ ಎನರ್ಜಿ ಬರುತ್ತೆ. ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಯಾರು ಇದನ್ನು ಪ್ರಾಕ್ಟೀಸ್ ಮಾಡಬಾರ್ದು ಅಂತಂದರೆ, ಯಾರಿಗೆ ರೆಸ್ಪಿರೇಟರಿ ಇಶ್ಯೂಸ್ ಇರುತ್ತಲ್ಲ, ಎಸ್ಪೆಷಲಿ ಶಾರ್ಟ್ ಬ್ರೆತ್ ಇದ್ದವರಿಗೆ, ಜಾಸ್ತಿ ಬ್ರೀದಿಂಗ್ ಇಶ್ಯೂಸ್ ಇರುತ್ತಲ್ಲ, ಅವರು ಇದನ್ನು ಪ್ರಾಕ್ಟೀಸ್ ಮಾಡಬೇಡಿ. ಯಾರಿಗೆ ಹೈ ಬ್ಲಡ್ ಪ್ರೆಷರ್ ಇರುತ್ತಲ್ಲ, ಸೊ ಇದರಿಂದ ನಿಮ್ಮದು ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಯಾರಿಗೆ ಹೈ ಬ್ಲಡ್ ಪ್ರೆಷರ್ ಇದೆ ಆಲ್ರೆಡಿ, ಸೊ ಅವರು ಈ ಪ್ರಾಣಾಯಾಮನ ಪ್ರಾಕ್ಟೀಸ್ ಮಾಡಬಾರ್ದು. ಸೊ ನೀವು ಕೂಡ ಈ ಪ್ರಾಣಾಯಾಮನ ಪ್ರಾಕ್ಟೀಸ್ ಮಾಡಿ. ಮತ್ತೆ ಮುಂದಿನ ಎಪಿಸೋಡಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.